ನೋಡಿ, ಇದು ಇವತ್ತು ನಿನ್ನೆ ನಡೀತಾ ಇರುವಂತಹ ಹೋರಾಟಗಳಲ್ಲ. ಪ್ರತಿ ವರ್ಷವೂ ಕೂಡ ಇಂತಹ ಹೋರಾಟಗಳು ನಡೀತಾ ಇರುತ್ತೆ. ಈ ಪಬ್ಗಳಾಗಿರ್ಬೋದು, ಅದರ ಜೊತೆಗೆ ದೊಡ್ಡ ದೊಡ್ಡ ರೆಸ್ಟೋರೆಂಟ್ಗಳು, ಮಾಲ್ಗಳಾಗಿರ್ಬೋದು, ಕನ್ನಡವನ್ನು ಅಲ್ಲಿ ಕಡ್ಡಾಯ ಮಾಡಿ ಅಂತ, ನಾಮಫಲಕದಲ್ಲಿ ಸ್ವಲ್ಪ ಹೆಸರು ದೊಡ್ಡದಾಗಿರಲಿ ಅಂತ, ನೀವು ಮೊದಲ ಪ್ರಾಶಸ್ತ್ಯವನ್ನು ಕನ್ನಡ ಕೊಡಿ ಅಂತ ಅವರು ಕೇಳ್ತಾ ಇದ್ದಾರೆ. ಕೆಲವೊಂದಿಷ್ಟು ಕಡೆಗಳಲ್ಲಿ ಘರ್ಷಣೆಗಳಾಗಿದ್ದಾವೆ. ಬಟ್ ಇದೇ ಹೋರಾಟದ ಹೆಸರನ್ನ ಹೇಳಿಕೊಂಡು ಸಾರ್ವಜನಿಕ ಆಸ್ತಿ ಪಾಸ್ತಿ ಅಥವಾ ಯಾವುದೇ ಕಂಪನಿ ಸೇರಿದಂಥ ಆಸ್ತಿ ಪಾಸ್ತಿ ನಾಶ ಮಾಡುವಂಥದ್ದು, ಪೊಲೀಸರು ಕೂಡ ಅವರ ವಿರುದ್ಧ ಈಗ ಕ್ರಮವನ್ನು ತೆಗೆದುಕೊಂಡಿದ್ದಾರೆ, ವಶಕ್ಕೆ ತೆಗೆದುಕೊಂಡಿದ್ದಾರೆ. ನಾರಾಯಣಗೌಡ ಅವರ ಒಂದು ನೇತೃತ್ವದ ಬಣ ಸೇರಿದಂತೆ ಸಾಕಷ್ಟು ಕನ್ನಡಪರ ಸಂಘಟನೆಗಳು ಕೂಡ ಕೈ ಜೋಡಿಸಿದ್ದಾವೆ. ಬಟ್ ಇನ್ನೊಂದೇನೆಂದರೆ, ಅನ್ಯ ಭಾಷಿಗರು ಕೂಡ ಅರ್ಥ ಮಾಡಿಕೊಳ್ಬೇಕು. ನಾವಿಲ್ಲಿ ಜೀವಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ಮೊದಲು ಇಲ್ಲಿಯ ಭಾಷೆಗೆ ನಾವು ಗೌರವವನ್ನು ಕೊಡಬೇಕು ಅನ್ನೋದು ಅವರು ಅರ್ಥ ಮಾಡಿಕೊಳ್ಬೇಕು. ಮತ್ತಷ್ಟು ಮಾಹಿತಿ ಸುರೇಶ್ ಬಾಬು ನೀಡ್ತಾರೆ. ಸುರೇಶ್ ಬಾಬು, ದೇವನಹಳ್ಳಿ ಸುತ್ತಮುತ್ತ ಬೆಂಗಳೂರು ಹೊರವಲಯ ಸಂಬಂಧಪಟ್ಟಂಗೆ ಯಾವ ರೀತಿಯಾಗಿ ಕರ್ವೆ ಹೋರಾಟಗಾರರ ಕಿಚ್ಚು ಹೆಚ್ಚಾಗ್ತಾ ಇದೆ, ಏನೆಲ್ಲ ಎಚ್ಚರಿಕೆಗಳನ್ನು ಕೊಡ್ತಾ ಇದ್ದಾರೆ? ಪ್ರಭು, ಮುಖ್ಯವಾಗಿ ನಮ್ಮ ಬೆಂಗಳೂರಲ್ಲಿ ಮತ್ತು ಕರ್ನಾಟಕದಲ್ಲಿ ಕನ್ನಡಕ್ಕೆ ಹೆಚ್ಚು ಪ್ರಾಧಾನ್ಯತೆ ಇಲ್ಲ. ಇಂಗ್ಲಿಷ್ ಬೋರ್ಡ್ಗಳನ್ನು ಹಾಕೊಂಡು ಕನ್ನಡ ಭಾಷೆಗೆ ಕಡೆಗಣಿಸಲಾಗ್ತಾ ಇದೆ ಅಂತಕ್ಕಂಥ ಆರೋಪ. ಸಾದಳ್ಳಿ ಗೇಟ್ ಬಳಿ ಈ ಹಿನ್ನೆಲೆಯಲ್ಲಿ ನೂರಾರು ಜನ ಕಾರ್ಯಕರ್ತರು ಫ್ಲೆಕ್ಸ್ಗಳನ್ನ, ಬ್ಯಾನರ್ಗಳನ್ನೆಲ್ಲ ಹೊಡೆದಾಕಿದ್ರೆ ಸಾವಿರಾರು ಜನ ಕಾರ್ಯಕರ್ತರು ಜಮಾವಣೆ ಆಗಿದ್ರು. ಸುಮಾರು 5,000ಕ್ಕೂ ಹೆಚ್ಚು ಜನ ಜಮಾವಣೆ ಆಗಿದ್ರು ಅಂದ್ರೆ ಸುಳ್ಳಾಗಲ್ಲ. ಯಾಕೆಂತಂದ್ರೆ ತುಂಬಾ ಜನ ಅಲ್ಲಿ ಜಮಾವಣೆಯಾಗಿ ತಮ್ಮ ಆಕ್ರೋಶವನ್ನು ಹೊರ ಹಾಕಿದ್ರು. ಮುಖ್ಯವಾಗಿ ಸಾದಳ್ಳಿಗೆ ಹೊಂದ್ಕೊಂಡಿರ್ತಕ್ಕಂತಹ ಅನೇಕ ಇಂಗ್ಲಿಷ್ ನಾಮಫಲಕಗಳನ್ನ, ಇಂಗ್ಲಿಷ್ ಬೋರ್ಡ್ಸ್ ಅನ್ನ ಒಡೆದಾಕಿ, ಕಿತ್ತಾಕಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಇದೇ ವೇಳೆ ಪೊಲೀಸರು ಅಹಿತಕರ ಘಟನೆಗಳಾಗಬಾರ್ದು ಅನ್ನೋ ಕಾರಣಕ್ಕೆ ಏನು ಧ್ವಂಸ ಮಾಡ್ತಾ ಇರ್ತಕ್ಕಂಥ ಕರವೇ ಕಾರ್ಯಕರ್ತರ ವಶಕ್ಕೆ ತೆಗೆದುಕೊಳ್ತಕ್ಕಂಥ ಕೆಲಸನೂ ಆಗುತ್ತೆ. ಪ್ರತಿಭಟನೆ ಯಾವಾಗ ಜೋರಾಗುತ್ತೋ, ಕಾವು ಜಾಸ್ತಿ ಆಗುತ್ತೋ ಕೂಡಲೇ ಸುಮಾರು 10ರಿಂದ 20ಕ್ಕೂ ಹೆಚ್ಚು ಬಸ್ಗಳಲ್ಲಿ, 10 BMTC ಬಸ್ಗಳು ಮತ್ತು 10ಕ್ಕೂ ಹೆಚ್ಚು ಖಾಸಗಿ ಬಸ್ಗಳಲ್ಲಿ ಕರವೇ ಕಾರ್ಯಕರ್ತರನ್ನ ತುಂಬಿಸ್ಕೊಂಡು ಹೋಗ್ತಕ್ಕಂಥ ಕೆಲಸ ಆಗುತ್ತೆ. ಯಾವಾಗ ಕರವೇ ಕಾರ್ಯಕರ್ತರ ಬಂಧನ ಆಗುತ್ತೋ, ಬಂಧನದ ವೇಳೆ ಅಲ್ಲೂ ಸಹ ಆಕ್ರೋಶವನ್ನು ವ್ಯಕ್ತಪಡಿಸಿ ಕನ್ನಡ ಭಾಷೆ ಬಗ್ಗೆ, ಕನ್ನಡ ನೆಲದ ಬಗ್ಗೆ, ಕನ್ನಡ ಜಲದ ಬಗ್ಗೆ ಕಾಳಜಿ ಇರಬೇಕು, ಅಭಿಮಾನ ಇರಬೇಕು ಅನ್ನೋ ನಿಟ್ಟಿನಲ್ಲಿ ತಮ್ಮ ಅಸಮಾಧಾನವನ್ನ, ಆಕ್ರೋಶವನ್ನ ಕನ್ನಡ ಪರ ಹೋರಾಟಗಾರರು ವ್ಯಕ್ತಪಡಿಸಿದ್ದು. ಯಾವಾಗ 11 ಗಂಟೆಗೆ ಪ್ರಾರಂಭ ಆಗ್ಬೇಕಿದ್ದ ಪ್ರತಿಭಟನೆ ಸುಮಾರು 12 ಗಂಟೆಗೆ ಕಾವು ಪಡೆದುಕೊಳ್ಳುತ್ತೋ, ನಂತರದಲ್ಲಿ 12 ಗಂಟೆ ಸುಮಾರಿಗೆ ಅಲ್ಲಿ ಕರವೇ ಮುಖಂಡ ನಾರಾಯಣಗೌಡ ಆಗಮಿಸ್ತಾರೆ. ನಾರಾಯಣಗೌಡ ಆಗಮಿಸ್ತಾ ಇದ್ದಂತೆ ಅಲ್ಲಿ ಪ್ರತಿಭಟನೆ ಕಾವು ಜೋರಾಗ್ತಾ ಇದ್ದಂತೆ ಇನ್ನೇನು ವಿಕೋಪಕ್ಕೆ ಹೋಗುತ್ತೆ ಪರಿಸ್ಥಿತಿ ಅನ್ನೋದನ್ನ ಮನಗಂಡಂತಹ ಪೊಲೀಸರು ನಾರಾಯಣಗೌಡರನ್ನ ಮತ್ತು ಕರವೇ ಕಾರ್ಯಕರ್ತರನ್ನ ಅಲ್ಲೇ ವಶಕ್ಕೆ ಪಡ್ಕೊಂಡು ಬಸ್ಗಳಲ್ಲಿ ಹತ್ತಿಸಿ ಕಳಿಸ್ತಕ್ಕಂಥ ಕೆಲಸ ಆಗುತ್ತೆ. ಯಾವಾಗ ಕಾರ್ಯಕರ್ತರ ಬಂಧನ ಆಗುತ್ತೋ, ಬಸ್ಗಳಲ್ಲಿ ತುಂಬಿಸ್ಕೊಳ್ತಕ್ಕಂಥ ಕೆಲಸ ಆಗುತ್ತೋ, ಉಳಿದ ಕಾರ್ಯಕರ್ತರು ಸಹ ಅಲ್ಲಿಂದ ಚೆದರ್ತಕ್ಕಂಥದ್ದು. ಗುಂಪು ಚೆದರಿದ ನಂತರದಲ್ಲಿ ಪೊಲೀಸರು ಅಲ್ಲಿ ಉಳಿದಂತಹ ಕೆಲವೇ ಬೆರಳೆಣಿಕೆಯ ಕಾರ್ಯಕರ್ತರನ್ನು ಸಹ ಅಲ್ಲಿಂದ ತೆರಳಿಕ್ಕೆ ಸೂಚನೆ ಕೊಡ್ತಕ್ಕಂಥ ಕೆಲಸ ಆಗ್ತಾ ಇದೆ. ಮುಖ್ಯವಾಗಿ ಕನ್ನಡ, ಈಗ ಇಂಗ್ಲಿಷು ಬೇಕು, ಕನ್ನಡನೂ ಬೇಕು, ಆದ್ರೆ ಕನ್ನಡಕ್ಕೆ ಪ್ರಾಧಾನ್ಯತೆ, ಇಲ್ಲಿ ಹೆಚ್ಚಿನ ಗೌರವ ಆಗ್ಬೋದು, ಬೆಲೆ ಆಗ್ಬೋದು ಕೊಡ್ಬೇಕು. ಕನ್ನಡ ರಾಜ್ಯ ಭಾಷೆ ಮತ್ತು ಅಧಿಕೃತ ಭಾಷೆ, ಆದ್ರೆ ಕನ್ನಡಕ್ಕಿಂತ ಇಂಗ್ಲಿಷ್ ಮೇಲೆ ವ್ಯಾಮೋಹ ಜಾಸ್ತಿ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಈ ಅಭಿಮಾನ ಎಲ್ಲೋ ಒಂದ್ ಕಡೆ ಶೂನ್ಯ, ಸರ್ಕಾರಕ್ಕೆ ಇದ್ರ ಬಗ್ಗೆ ಕಾಳಜಿ ಇಲ್ವಾ ಅಂತಕ್ಕಂಥ ಅಸಮಾಧಾನನೂ ಸಹ ಹೊರ ಆಗ್ತಕ್ಕಂಥದ್ದು. ಇದೇ ವೇಳೆ ಕರ್ವೇ ಮುಖಂಡ ಮಾತನಾಡಿ, ರಾಜ್ಯ ಸರ್ಕಾರ ಈ ವಿಚಾರದಲ್ಲಿ ನಾವು ಅನೇಕ ಸಲ ಕನ್ನಡ ನೆಲ ಜಲ ಭಾಷೆಗಾಗಿ ನಾವು ಹೋರಾಟ ಮಾಡ್ಕೊಂಡ್ ಬರ್ತಾ ಇದೀವಿ. ಆದ್ರೆ ಸರ್ಕಾರದ ಮಲತಾಯಿ ಧೋರಣೆಯಿಂದ, ಸರ್ಕಾರದ ನಿರ್ಲಕ್ಷ್ಯದಿಂದ, IAS ಆಫೀಸರ್ಗಳ ನಿರ್ಲಕ್ಷ್ಯದಿಂದ, ವಿಧಾನಸೌಧದಲ್ಲಿರ್ತಕ್ಕಂತಹ ದೊಡ್ಡ ದೊಡ್ಡ ಹಿರಿಯ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಕನ್ನಡಕ್ಕೆ ಸಿಗ್ಬೇಕಾಗಿರ್ತಕ್ಕಂಥ ಸ್ಥಾನಮಾನ ಸಿಗ್ತಾ ಇಲ್ಲ. ಕನ್ನಡ 3ನೇ ದರ್ಜೆ ಅಥವಾ 4ನೇ ದರ್ಜೆಗೆ ಹೋಗ್ತಾ ಇದೆಯಾ ಅಂತಕ್ಕಂಥ ನೋವು, ವಿಷಾದವನ್ನ ನಾರಾಯಣಗೌಡ ವ್ಯಕ್ತಪಡಿಸಿದ್ರು. ಅದೇ ವೇಳೆ ಕಾರ್ಯಕರ್ತರು ಸಹ ಪ್ರತಿಭಟನೆ ವೇಳೆ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿ ಕನ್ನಡಕ್ಕೆ ಪ್ರಾಧಾನ್ಯತೆ ಸಿಗ್ಬೇಕು, ಕನ್ನಡ ಹೆಚ್ಚು ರಾರಾಜಿಸ್ಬೇಕು, ಕನ್ನಡಿಗನೇ ಇಲ್ಲಿ ಸಾರ್ವಭೌಮ, ನಾವು ಈಗ ಬೇರೆಯವರು ಬರ್ಲಿ, ವ್ಯಾಪಾರ ಮಾಡ್ಲಿ, ಬದುಕೊಳ್ಳಿ, ಜೀವನ ಕಟ್ಕೊಳ್ಳಿ, ಆದ್ರೆ ಕನ್ನಡಕ್ಕೆ, ನೆಲಕ್ಕೆ, ಜಲಕ್ಕೆ
ಭಾಷೆಗೆ ಗೌರವ ಕೊಡ್ಬೇಕು ಅಂತಕ್ಕಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈ ಏನ್ ಸಾದಳ್ಳಿಗೀಟ ಆಗ್ತಾ ಇರ್ತಕ್ಕಂಥ ಪ್ರತಿಭಟನೆ ಈಗ ಬೆಂಗಳೂರಿಗೂ ವ್ಯಾಪಿಸಿದೆ. MG ರೋಡ್ ಅಲ್ಲಿ ಆಗ್ಬೋದು, ಹೆಬ್ಬಾಳ, ಬೇರೆ ಬೇರೆ ಕಡೆಗಳಲ್ಲೂ ಇಂಗ್ಲಿಷ್ ಏನೋ ನಾಮಫಲಕ ಅಂದ್ರೆ ಬೋರ್ಡ್ಸ್ ಏನಿದೆ, ಇಂಗ್ಲಿಷ್ ಅಲ್ಲಿ ಹಾಕಿರ್ತಕ್ಕಂಥ ದೊಡ್ಡ ದೊಡ್ಡ ಫ್ಲೆಕ್ಸ್ ಗಳೇನಿದೆ ಅವುಗಳನ್ನ ತೆರವುಗೊಳಿಸ್ತಕ್ಕಂಥ ಅದನ್ನ ಕಿತ್ತಾಕ್ತಕ್ಕಂಥ ಮತ್ತು ಅದನ್ನ ಧ್ವಂಸಗೊಳಿಸ್ತಕ್ಕಂಥ ಕೆಲಸ ಈಗ ಕಾಡ್ಗಿಚ್ಚಿನಂತೆ ರಾಜ್ಯಕ್ಕೆ ಅಥವಾ ಬೆಂಗಳೂರು ನಗರಕ್ಕೆ ವ್ಯಾಪಿಸ್ತಾ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಪೊಲೀಸರು ಮುಂಜಾಗ್ರತಾ ಕ್ರಮಗಳನ್ನು ವಹಿಸಬೇಕು. ಬರೀ ಬೋರ್ಡ್ಗಳನ್ನ ಅಥವಾ ಪ್ರತಿಭಟನೆ ಮಾಡದೆ ತೊಂದರೆ ಇಲ್ಲ, ಆದ್ರೆ ಸಾರ್ವಜನಿಕ ಆಸ್ತಿ ನಾಶ ಆಗ್ಬಾರ್ದು. ಆ ನಿಟ್ಟಿನಲ್ಲೂ ಕರವೇ ಕಾರ್ಯಕರ್ತರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಯಾವುದೇ ರೀತಿ ಸಾರ್ವಜನಿಕ ಆಸ್ತಿ ನಾಶಕ್ಕೆ ಕೈಯಾಗದೆ ಕಾನೂನಿನ ಚೌಕಟ್ಟಿನಲ್ಲಿ ಪ್ರತಿಭಟನೆ ಮಾಡಬೇಕು. ಈಗಾಗಲೇ ನಾರಾಯಣಗೌಡರ ಬಂಧನದ ನಂತರದಲ್ಲಿ ಪ್ರತಿಭಟನೆ ಕಡಿಮೆ ಆಗಿದೆ, ಅದು ಬೆಂಗಳೂರಿಗೂ ವ್ಯಾಪಿಸ್ತಕ್ಕಂಥ ಸಾಧ್ಯತೆ ಇದೆ. ಪ್ರಭು, ಸುರೇಶ್ ಬಾಬು, ಈ ಮೊದಲೇ ಅನೌನ್ಸ್ಮೆಂಟ್ ಮಾಡೋ ಮೂಲಕ ಅಥವಾ ಅವ್ರಿಗೆ ಎಚ್ಚರಿಕೆ ಕೊಡುವಂತಹ ಕೆಲಸ ಆದ್ಮೇಲೆ ಅವ್ರು ಕೇಳದೇ ಇದ್ದಾಗ ಈ ರೀತಿ ಆಗಿದ್ದ ಹೇಗೆ? ಪ್ರಭು, ಮುಖ್ಯವಾಗಿ ಈಗಾಗ್ಲೇ ಎಲ್ಲಾ ಕಡೆನೂ ಇಂತಿಷ್ಟೇ ಈಗ ಕನ್ನಡಕ್ಕೆ ಇಷ್ಟು ಅಳತೆ ಬೋರ್ಡ್ ಹಾಕ್ಬೇಕು, ಇಂಗ್ಲಿಷ್ ಇಷ್ಟು ಬಳಸಬೇಕು ಅಂತೇಳಿ ಸರ್ಕಾರದ ಸುತ್ತೋಲೆ ಇದೆ, ಆದೇಶ ಇದೆ. ಆದ್ರೆ ಎಲ್ಲಾ ಆದೇಶಗಳನ್ನ ಬಿಸಿನೆಸ್, ವ್ಯಾಪಾರ ಮತ್ತು ಬೆಂಗಳೂರು ಬರೀ ರಾಜ್ಯಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಅದು ದೇಶದ ಪ್ರಪಂಚದ ಈಗ ಸಿಲಿಕಾನ್ ವ್ಯಾಲಿ, ಗಾರ್ಡನ್ ಸಿಟಿ ಮತ್ತು ಇಡೀ ಸಾಫ್ಟ್ವೇರ್ ನ ಹೆಡ್ ಕ್ವಾರ್ಟರ್ ಬೆಂಗಳೂರಲ್ಲಿ ಆಗ್ತಕ್ಕಂಥದ್ದು ಮತ್ತು ರಾಜ್ಯದ ಆದಾಯದಲ್ಲಿ ಬೆಂಗಳೂರದೇ 50% ಆದಾಯ ಇರೋದ್ರಿಂದ ಎಲ್ಲ ವಿದೇಶಿ ಕಂಪನಿಗಳು, ಬೇರೆ ಬೇರೆ ಏನು ರಾಜ್ಯದ ದೇಶದ ಕಂಪನಿಗಳು ಇಲ್ಲಿ ಬರ್ತಾ ಇರೋದ್ರಿಂದ ಎಲ್ಲಾ ರೀತಿಯ ಜನ ಬರ್ತಾರೆ. ಇಂಗ್ಲಿಷು ಬೇಕು, ಆದ್ರೆ ಇಂಗ್ಲಿಷು ಇರ್ಲಿ, ಜೊತೆಗೆ ಕನ್ನಡಕ್ಕೆ ಹೆಚ್ಚು ಪ್ರಾಧಾನ್ಯತೆ ಸಿಗ್ಲಿ. ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ, ಕರ್ನಾಟಕದಲ್ಲಿ ಕನ್ನಡವೇ ಅಧಿಕೃತ ಭಾಷೆ ಮತ್ತು ರಾಜ್ಯ ಭಾಷೆ. ಆದ್ರಿಂದ ಈಗ ಕನ್ನಡಕ್ಕೆ ಬೆಲೆ ಕೊಡ್ಲೇಬೇಕು, ಕನ್ನಡಕ್ಕೆ ಗೌರವ ಕೊಡ್ಬೇಕು. ಇಂಗ್ಲಿಷು ಹಾಕ್ಬೇಡಿ ಅಂತ ನಮ್ಮ ಆಕ್ರೋಶ ಅಲ್ಲ, ಆದ್ರೆ ಕಂಪ್ಲೀಟ್ ಆಗಿ ಕನ್ನಡವನ್ನ ನಿರ್ಲಕ್ಷ್ಯ ಮಾಡಿದಾಗ ಯಾಕೆ ಕನ್ನಡದಲ್ಲಿ ಬೋರ್ಡ್ ಇಲ್ಲ ಅಂತಕ್ಕಂಥ ಕಾರ್ಯಕರ್ತರ ಆಕ್ರೋಶ ಈಗ ಕಟ್ಟೆ ಹೊಡೆದಿರ್ತಕ್ಕಂಥದ್ದು. ಕನ್ನಡ ಪರ ಸಂಘಟನೆಗಳು ಪ್ರತಿಭಟನೆ ಮಾಡ್ಬೇಕಾ ಅನ್ನೋದೇ ಇಲ್ಲಿ ವಿಪರ್ಯಾಸದ ಸಂಗತಿ. ಸರ್ಕಾರ ಈಗ ಅಡ್ವರ್ಟೈಸ್ಮೆಂಟ್ ಕೊಡೋ ಸಂದರ್ಭದಲ್ಲಿ ಆಗ್ಬೋದು, ಬೇರೆ ಬೇರೆ ಜಾಹೀರಾತು ಫಲಕಗಳು ಹಾಕುವ ಈ ಸಂದರ್ಭದಲ್ಲಿ ಇಂಗ್ಲಿಷ್ ಜೊತೆಗೆ ಕನ್ನಡನೂ ಅಳವಡಿಸ್ಕೊಂಡಾಗ ಈ ರೀತಿ ಆಕ್ರೋಶದ ಕಟ್ಟೆ ಒಡೆದೋಗಲ್ಲ. ಆದ್ರೆ ಇಲ್ಲಿ ಕಂಪ್ಲೀಟ್ ಆಗಿ ಕನ್ನಡವನ್ನ ನಿರ್ಲಕ್ಷ್ಯ ಮಾಡ್ತಾ ಇರೋದ್ರಿಂದ ಪ್ರತಿಭಟನಾಕಾರರು ಈಗ ಆಕ್ರೋಶದ ಅಥವಾ ಧ್ವಂಸದ ಹಾದಿ ಇದ್ದಿರ್ತಕ್ಕಂಥದ್ದು. ಇದು ಇಷ್ಟರ ಮಟ್ಟಿಗೆ ರಾಜ್ಯ, ಬೆಂಗಳೂರು ನಗರ ಮತ್ತು ರಾಜ್ಯಕ್ಕೆ ವ್ಯಾಪಿಸುತ್ತೆ. ಆ ರೂಪದಲ್ಲಿ ಸರ್ಕಾರ ಇದನ್ನ ಗಮನಿಸಿ ಸೂಕ್ತ ಕ್ರಮ ಜರುಗಿಸುತ್ತಾ ಅನ್ನೋದೀಗ ನಮ್ಮ ಮುಂದಿರ್ತಕ್ಕಂಥ ಪ್ರಶ್ನೆ. ಪ್ರಭು, ಅಂದ್ರೆ ಸುರೇಶ್ ಬಾಬು, ಈಗ ಇದಾದ್ಮೇಲೆ ಆದರೂ ಕೂಡ ಅಲ್ಲಿನ ಮಾಲೀಕರಾಗಿರ್ಬೋದು, ಕಂಪನಿಗಳಾಗಿರ್ಬೋದು, ಆ ಕಡೆ ಏನಾದರೂ ಪ್ರತಿಕ್ರಿಯೆಗಳು ಬಂತ, ಆಯ್ತು ನಾವು ಸುಧಾರಿಸ್ಕೊತೀವಿ ಅಂದ್ರೆ ಇನ್ಮೇಲೆ ನಾವು ಅರ್ಥಕೊಳ್ತೀವಿ, ಕನ್ನಡವನ್ನು ಕಡ್ಡಾಯವಾಗಿ ಬಳಸ್ತೀವಿ, ಈ ರೀತಿ ಏನಾದರೂ ಬಂತ ಅಥವಾ ಹೇಗೆ ಸೈಲೆಂಟ್ ಆಗಿದಾರ? ಪ್ರಭು, ಮುಖ್ಯವಾಗಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ರೋಡ್ ಅಲ್ಲಿ ಇಂಗ್ಲಿಷ್ದೇ ಪ್ರಾಬಲ್ಯ. ಯಾಕೆಂದ್ರೆ ರಾಷ್ಟ್ರ ಮಟ್ಟದ ಮತ್ತು ಇಂಟರ್ನ್ಯಾಷನಲ್ ಮಟ್ಟದ ಜಾಹೀರಾತುಗಳು ರಸ್ತೆಯ ಸಾದಳ್ಳಿ ಗೇಟ್ ಇಂದ ಹಿಡ್ಕೊಂಡು ಬೆಂಗಳೂರುವರೆಗೂ ರಸ್ತೆಯ ಅಕ್ಕಪಕ್ಕ ದೊಡ್ಡ ದೊಡ್ಡ ಫ್ಲೆಕ್ಸ್ಗಳು, ಬ್ಯಾನರ್ಗಳನ್ನ ಅದನ್ನ ನೋಡಿದಾಗ ಕಂಪ್ಲೀಟ್ ಆಗಿ ಅದು ಇಂಗ್ಲಿಷ್ ಮಯ ಆಗಿರುತ್ತೆ. ಆದ್ರೆ ಸರ್ಕಾರ ಯಾಕೆ ಇತ್ತ ಗಮನ ಹರಿಸ್ತಾ ಇಲ್ಲ? ಜಾಹೀರಾತು ಫಲಕಗಳಿರ್ಬೋದು ಅಥವಾ ಬೇರೆ ಯಾವುದೇ ಕಂಪನಿ ಪ್ರಾರಂಭ ಮಾಡ್ಲಿ, ಅಲ್ಲಿ ಇಂಗ್ಲಿಷ್ ಅನ್ನು ಹಾಕೊಳ್ಳಿ ಮತ್ತು ಕನ್ನಡ ಸೀಮಿತ. ಈಗ ಇಷ್ಟ ಚದರ ಮೀಟರ್ ಅಥವಾ ಇಷ್ಟು ಸೆಂಟಿಮೀಟರ್ ಪದ ಇದ್ದಾಗ ಕನ್ನಡಕ್ಕೆ ಇಷ್ಟು ಕೊಡ್ಬೇಕು. ನಿಮ್ಮ ಬೋರ್ಡ್ ಈಗ 4 ಅಡಿ 5 ಅಡಿ ಅಥವಾ 4 ಅಡಿ 10 ಅಡಿ ಅಥವಾ 10 ಅಡಿ 20 ಅಡಿ ಏನು ಉದ್ದ ಮತ್ತು ಅಗಲ ಏನು ಬೋರ್ಡ್ ಇರುತ್ತೆ, ಬೋರ್ಡ್ ಅಲ್ಲಿ ಕನ್ನಡಕ್ಕೆ ಇಷ್ಟು ಸೀಮಿತ ಗಾತ್ರ ಅಥವಾ ಸ್ಪೇಸ್ ಕೊಟ್ರೆ ಇಂಗ್ಲಿಷ್ಗೂ ಇಷ್ಟು ಕೊಡ್ಬೇಕು. ನೀವು ಬರೀ ಇಂಗ್ಲಿಷ್ ಹಾಕ್ಬಿಟ್ರೆ ಕರ್ನಾಟಕದಲ್ಲಿ ಕನ್ನಡ ಭಾಷೆ ನಿರ್ಲಕ್ಷ್ಯಕ್ಕೆ ಒಳಗಾಗ್ತಾ ಇದೆ ಅನ್ನೋದೀಗ ಅಸಮಾಧಾನಕ್ಕೆ ಕಾರಣ ಆಗ್ತಾ ಇರೋದು. ಕಂಪನಿಗಳು ಸಹ ಮುಂದಿನ ದಿನಗಳಲ್ಲಿ ಎಚ್ಚೆತ್ಕೊಳ್ಬೇಕು. ಕನ್ನಡ ಕರವೇ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ರಿಂದ ಈ ತರ ಆಗ್ಬಾರ್ದು. ಸರ್ಕಾರನು ಸಹ ಆಳ್ತಕ್ಕಂಥ ಸರ್ಕಾರಗಳು ಈ ನಿಟ್ಟಿನಲ್ಲಿ ಕ್ರಮ ಜರುಗಿಸಬೇಕಿದೆ. ವಿಧಾನಸೌಧದಲ್ಲಿ ಅಥವಾ ಪತ್ರ ವ್ಯವಹಾರ ಯಾವುದೇ ಈಗ ತಮಿಳುನಾಡು ಇರ್ಬೋದು, ಕೇರಳ ಇರ್ಬೋದು, ಆಂಧ್ರದಲ್ಲಿ ಇರ್ಬೋದು, ಎಲ್ಲಾ ಕಡೆ ರಾಜ್ಯದ ಪ್ರತಿಯೊಂದು ಆದೇಶ ಇರ್ಬೋದು, ಅರ್ಜಿಗಳಿರ್ಬೋದು, ಎಲ್ಲವೂ ಸಹ ಅವರವರ ಸ್ಥಳೀಯ. ಥ್ಯಾಂಕ್ ಯು ಸುರೇಶ್ ಬಾಬು ಮಾಹಿತಿಗಾಗಿ.